How was the movie? It was wonderful. Okay. Wonderful. What do you want to know? ತುಂಬ ಚೆನ್ನಾಗಿ ಮೂವಿ ಇದೆ. ಒಂದ್ಸರಿ ಮೂವಿ ಥಿಯೇಟ್ರಿಗೆ ಬಂದು ನೋಡಿ, ಬಿಕಾಸ್ ಇದರಲ್ಲಿ ಎಲ್ಲ ಥರ ಸ್ಟೋರಿ ಸಿಗುತ್ತೆ. ಒಂದು ಕ್ರೈಮ್ ಆಗಿರ್ಬೋದು, ಥ್ರಿಲ್ ಆಗಿರ್ಬೋದು, ಲವ್ ಸ್ಟೋರಿ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಫಾದರ್ ಆ್ಯಂಡ್ ಡಾಟರ್, ಲವ್ ಬಾಂಡ್, ಎವ್ರಿಥಿಂಗ್ ವಿಲ್ ಗೆಟ್ ಟು ನೋ. Did you get emotional? Of course, because even I have acted in that movie. And You did? climax, What's your name? Chetana. Character name is Sarala. T. Sarala. Okay. Yeah. Whose acting was the best? That's a difficult question. I personally feel everyone has done a great job, so I don't have any favorite, but yeah. You have to choose one at least. Sundaraj sir. Oh, obviously. Thank you so much. Thank you so much. ಸೂಪರ್ ಆಗಿತ್ತಾ? ಸ್ಟೋರಿ ಲೈನ್ ಹೆಂಗಿತ್ತು? ಸ್ಟೋರಿ ಚೆನ್ನಾಗಿದೆ. ಯಾರ ಆ್ಯಕ್ಟಿಂಗ್ ಇಷ್ಟ ಆಯಿತು? ಮೇಘರಾಜ್ ಅವ್ರ ಫಾದರ್ ಚೆನ್ನಾಗಿದೆ. ಫ್ಯಾಮಿಲಿ ಸಬ್ಜೆಕ್ಟು, ತಂದೆ ಮಗಳ ಸಂಬಂಧದ ವಿಚಾರ ಚೆನ್ನಾಗಿದೆ. ಇಟ್ಸ್ ಆ್ಯಕ್ಚುಲಿ ಮೂವಿ ತುಂಬ ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ಅಪ್ಪ ಮಗಳು ಸಂಬಂಧನ ಎದ್ದಿ ತುಂಬ ಚೆನ್ನಾಗಿದೆ. ಇನ್ಸ್ಪೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. Did you get emotional? Yeah. Kind of. I guess, yeah. You like the show? Yeah, it was good. It was great. Thank you so much. Okay, thank you. It was good. How do you like the story? So actually this is my friend's film, so he was the actor Amar. Okay. So this is based on a true story, Yeah. and I think everybody should come watch it. Did you get emotional? Did I get emotional? I think I got a bit scared, knowing the reality of. Whose acting was the best? I would obviously vouch for my friend Amar. Apart from? Sundar Raj sir. Obviously. Thank you so much. ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ದಯವಿಟ್ಟು ಮಿಸ್ ಮಾಡಿಕೊಡ್ಬೇಡಿ. ನಾನು ನಿಮ್ಮ ರೂಪೇಶ್ ಚಾರ್ಜ್ ಶೀಟ್ ಚಿತ್ರದಲ್ಲಿ ನಟನಾಗಿ ಅಭಿನಯಿಸಿದ್ದೀನಿ. ತುಂಬ ಒಳ್ಳೆಯ ಕತೆ ಇದು. ಏನಕ್ಕಂತಂದರೆ ನಿಜವಾಗ್ಲೂ ನಡೆದಿರೋಂಥ ಕತೆ ಇದು. ಸೊ ಅದಕ್ಕೋಸ್ಕರ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ಆ್ಯಂಡ್ ಇಟ್ಸ್ ಆಲ್ಸೋ ಕ್ರೈಮ್ ಥ್ರಿಲ್ಲರ್ ಕಮ್ ಎಮೋಷ್ನಲ್ ಡ್ರಾಮಾ ಆಗಿರೋದ್ರಿಂದ ತುಂಬಾ ದಿ ಎಡ್ಜ್ ಆಫ್ ದ ಸೀಟ್ ಆ್ಯಂಡ್ ವಾಚ್ ದ ಮೂವಿ ನೆಕ್ಸ್ಟ್ ಏನಾಗುತ್ತೆ ಅಂತ. ಸೊ ಡೆಫಿನೆಟ್ಲಿ ಎಲ್ಲರೂ ಒಂದು ನೋಡಬೇಕು ಇದು. ನೀವು ಆ್ಯಕ್ಟ್ ಮಾಡಿದ್ದೀರಾ ಮೂವಿಯಲ್ಲಿ? ಹೌದು, ನಾನು ಇದರಲ್ಲಿ ರವಿಕುಮಾರ್ ಅನ್ನೋ ಪಾತ್ರ ಮಾಡಿದ್ದೀನಿ. SI ಕ್ಯಾರೆಕ್ಟರ್ ಮಾಡಿದ್ದೀನಿ. SK ಉಮೇಶ್ ಅವ್ರ ಜೊತೆನೇ ಟ್ರಾವೆಲ್ ಆಗ್ತೀನಿ. ಅಪಾರ್ಟ್ ಫ್ರಮ್ ಹೂಸ್ ಆ್ಯಕ್ಟಿಂಗ್ ವಾಸ್ ದ ಬೆಸ್ಟ್? ಬೆಸ್ಟ್ ಅಂತ ಹಂಗೆ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ, ಯಾಕಂದರೆ ಇದು ಎಲ್ಲ ಕ್ಯಾರೆಕ್ಟರ್ ಮೇಲೂ ಡ್ರಿವನ್ ಇದೆ. ಸೊ ಬಟ್ ಸ್ಪೆಷಲ್ ಮೆನ್ಷನ್ ಅಂತಂದರೆ ನಮ್ಮ ಸುಂದರ್ರಾಜ್ ಸರ್ಗಾಗಲಿ ಆ್ಯಂಡ್ ಹರ್ಷ್ ಅರ್ಜುನ್ ಅವರಿಗೆ ಕೊಡಲೇಬೇಕಾಗುತ್ತೆ ಸ್ಪೆಷಲ್ ಮೆನ್ಷನ್. ಬಿಕಾಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನಗಂತೂ ತುಂಬ ಒಳ್ಳೆ ಇನ್ಸ್ಪಿರೇಷನು. ಆ್ಯಂಡ್ ನಮ್ಮಂಥ ಹೊಸಬರಿಗೆ ಸುಂದರ್ರಾಜ್ ಸರ್ ಜೊತೆ ಕೆಲಸ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ. ಆ್ಯಂಡ್ ದಿಸ್ ಇಸ್ ಇಸ್ 250th ಮೂವಿ. ಸೊ ಅದರಲ್ಲಿ ಅಂಥ ಆ್ಯಕ್ಟ್ರ್ ಜೊತೆ ನಾವು ಕೆಲಸ ಮಾಡೋದು ನಮ್ಮ ಪುಣ್ಯ ಅಂತಲೇ ಅಂದ್ಕೋಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. And thank you for sharing. Love you, second bye. Love you. Take care. Good night. Shubhratri. And this is SKK Remix.